ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಗವತಿ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ. ಹರೇ ರಾಮ. ತಾರೀಖು 23/2/2026 ಇಸ್ವಿ ಸೋಮವಾರ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ನಮಸ್ಕರೋಮಿ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷ 1947 ಮಂಗಳಕರ ವಿಶ್ವಾವಸುನಾಮ ಸಂವತ್ಸರದ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಷಷ್ಠಿ ತಿಥಿ ಆಗಿರತಕ್ಕಂಥದ್ದು. ವಾರ ಸೋಮವಾರವಾಗಿದೆ. ಈ ದಿವಸ ನಕ್ಷತ್ರ ಭರಣಿ ನಕ್ಷತ್ರ ಇದೆ. ಈ ದಿವಸದ ಯೋಗ ಶುಭನಾಮ ಯೋಗ ಇದೆ. ಈ ದಿವಸದ ಕರಣ ತೈತಲಾಕರಣ ಇರತಕ್ಕಂಥದ್ದು. ಹೀಗಿರುವಾಗ ಇವತ್ತಿನ ದಿನದ ವಿಶೇಷತೆಯಲ್ಲಿ ಏನು? ಕುಜನು ಕುಂಭರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಆದ್ದರಿಂದ ಸ್ವಲ್ಪ ಮಟ್ಟಿಗೆ ಆತಂಕ ಮೂಡಿಸುವಂತಹ ಸಾಧ್ಯತೆ. ಶತ್ರುವಿನ ಮನೆಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಶತ್ರುಗಳ ಕಾಟ ಜಾಸ್ತಿ ಆಗ್ತದೆ ಇವತ್ತಿನ ದಿವಸ. ಯಾರಿಗೆ ಶತ್ರುಗಳ ಕಾಟ ಜಾಸ್ತಿ ಆಗ್ತದೆ ಹೇಳುವಂತಹದ್ದನ್ನು ರಾಶಿ ಫಲದಲ್ಲಿ ನೋಡೋಣ. ಅದಕ್ಕಿಂತಲೂ ಮುಂಚಿತವಾಗಿ ಇವತ್ತಿನ ಗ್ರಹ ಸ್ಥಿತಿ ಹೇಗಿದೆ ಹೇಳುವಂತಹದ್ದನ್ನು ವೀಕ್ಷಣೆ ಮಾಡೋಣ. ಖಗೋಳದಲ್ಲಿರ್ತಕ್ಕಂತಹ ಗ್ರಹಗಳಲ್ಲಿ ಇವತ್ತಿನ ದಿವಸ ಚಂದ್ರನು ಮೇಷರಾಶಿಯನ್ನು ಪ್ರವೇಶ ಮಾಡಿದ್ದಾನೆ. ಭರಣಿ ನಕ್ಷತ್ರದಲ್ಲಿದ್ದಾನೆ. ವೃಷಭ ಶೂನ್ಯವಾಗಿದೆ. ಮಿಥುನ ರಾಶಿಯಲ್ಲಿ ಗುರು ಇದ್ದಾನೆ. ಮಿಥುನ ರಾಶಿಯಲ್ಲಿ ಗುರು ಮತ್ತು ಮಾಂದಿಯರ ಯುತಿ ಇರತಕ್ಕಂತಹದ್ದು. ಮಿಥುನ ರಾಶಿಯಲ್ಲಿ ಗುರು ಇದ್ದಾನೆ. ಕರ್ಕಾಟಕ ರಾಶಿಯಲ್ಲಿ ಮಾಂದಿ ಉದಯವಾಗಿದೆ. ಸಿಂಹ ರಾಶಿಯಲ್ಲಿ ಕೇತು. ಕನ್ಯಾ, ತುಲಾ, ವೃಶ್ಚಿಕ, ಧನು ಈ 4 ರಾಶಿಗಳು ಶೂನ್ಯ ರಾಶಿ. ಮಕರ ರಾಶಿಯಲ್ಲಿ ಕುಜ ಇದ್ದಾನೆ. ಈ ಸಂದರ್ಭದಲ್ಲಿ ಇಂದಿನ ದಿವಸ 12 ಘಟಿಗಳ ನಂತರದಲ್ಲಿ ಅವನು ಕುಂಭವನ್ನು ಪ್ರವೇಶ ಮಾಡ್ತಾನೆ. ಅಂದರೆ ಇವತ್ತು ಸಂಜೆ ಮಕರವು ಶೂನ್ಯವಾಗ್ತದೆ. ಕುಂಭ ರಾಶಿಯಲ್ಲಿ ಇವತ್ತಿನ ದಿವಸ ಶುಕ್ರ, ರಾಹು, ಬುಧ, ರವಿ 4 ಗ್ರಹಗಳು. ಲಗ್ನವು ಕುಂಭ ಲಗ್ನವೇ ಆಗಿದೆ. ಇನ್ನೇನು ಕುಜನು ಪ್ರವೇಶ ಮಾಡ್ತಾನೆ. ಮೀನ ರಾಶಿಯಲ್ಲಿ ಶನಿ ಮಹಾತ್ಮ ಇರತಕ್ಕಂಥದ್ದು. ಇದು ಇವತ್ತಿನ ಗ್ರಹ ಸ್ಥಿತಿ ಆಗಿದೆ. ಹೀಗಿರುವಾಗ ಮೇಷಾದಿ 12 ರಾಶಿಗಳ ಫಲಾಫಲಗಳು ಹೇಗಿದೆ ಹೇಳುವಂತಹದ್ದನ್ನು ರಾಶಿ ಫಲದಲ್ಲಿ ನೋಡೋಣ. ಈಗ ಮೇಷರಾಶಿ. ಮೇಷರಾಶಿಯವರಿಗೆ ಒಳ್ಳೆ ಲಾಭದಾಯಕ ದಿವಸ. 7.5 ನಡೀತಾ ಇದೆ. ಶನಿ ಕಾಟ ಇದೆ. ಆದರೂ ಲಾಭದಾಯಕ ದಿವಸವಾಗಿರ್ತಕ್ಕಂಥದ್ದು. ಉದ್ಯೋಗಿಗಳಿಗೆ ಇವತ್ತಿನ ದಿವಸ ಒಳ್ಳೆಯ ಲಾಭದಾಯಕವಾಗಿದೆ. ಮನಸ್ಸಿಗೆ ಸಮಾಧಾನ ತರುವಂತಹ ದಿವಸ. ತಂದೆ ತಾಯಿಗಳಿಂದ ಒಳ್ಳೆಯ ಮಾತನ್ನು ಕೇಳಬೇಕಾದಂತಹ ಸಂದರ್ಭ. ವಿದ್ಯಾರ್ಥಿಗಳಿಗೂ ಅನುಕೂಲ ಉಂಟಾಗುವಂತಹ ದಿವಸ. ಜೊತೆಯಲ್ಲಿ ಉದ್ಯೋಗ ಇಲ್ಲದವರಿಗೆ ಉದ್ಯೋಗ ಭಾಗ್ಯ ಲಭಿಸುವಂತಹ ಸಾಧ್ಯತೆ. ಇನ್ನು ಉದ್ದಿಮೆದಾರರಿಗೆ ಸಾಕಷ್ಟು ನೆಮ್ಮದಿ. ಸ್ವಲ್ಪ ಪುರೋಹಿತ ವರ್ಗದವರಿಗೆ ಸ್ವಲ್ಪ ಮಟ್ಟಿಗೆ ಕಷ್ಟಗಳುಂಟಾಗುವಂತಹ ಸಾಧ್ಯತೆ. ಕೈಗೆ ಬಂದ ತುತ್ತು ಬಾಯಿಗಿಲ್ಲ ಹೇಳುವಂತಹ ಸಾಧ್ಯತೆ ಇದೆ. ಪರಿಹಾರಕ್ಕಾಗಿ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಏನು? ಸಾಧ್ಯವಾದಷ್ಟು ನೀವು ಸುಬ್ರಹ್ಮಣ್ಯ ಸೇವೆಯನ್ನು ಮಾಡಿಕೊಳ್ಬೇಕು. ನವಧಾನ್ಯಗಳನ್ನು ದಾನ ಮಾಡಬೇಕು. ಜೊತೆಯಲ್ಲಿ ಕೆಂಪು ಬಣ್ಣದ ವಸ್ತ್ರವನ್ನು ಧರಿಸುವುದರಿಂದ, ದಾನ ಮಾಡುವುದರಿಂದ ನಿಮ್ಮ ಕಷ್ಟ ನಿವಾರಣೆಯಾಗಿ ಸುಖ ಪ್ರಾಪ್ತಿ, ನೆಮ್ಮದಿ ಕಾಣಲಿಕ್ಕೆ ಸಾಧ್ಯತೆ ಇದೆ ಮೇಷರಾಶಿಯವರು ಇವತ್ತಿನ ದಿವಸ. ಈಗ ವೃಷಭರಾಶಿ. ವೃಷಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರತಕ್ಕಂತಹ ಶುಕ್ರನು ಕರ್ಮರಾಶಿಯಲ್ಲಿ ಅಮಲಾಯೋಗದಲ್ಲಿದ್ದಾನೆ. ಹೊರನಾಡು ಅನ್ನಪೂರ್ಣೇಶ್ವರಿಯ ಅನುಗ್ರಹವನ್ನು ಪಡೆದುಕೊಳ್ಳಬೇಕಾದಂತಹ ಸಂದರ್ಭ. ನಿಮ್ಮ ರಾಶಿಯಿಂದ 2ನೇ ಮನೆಯಲ್ಲಿ ಗುರು ಇದ್ದದ್ರಿಂದ ಮಂಗಲ ಕಾರ್ಯಕ್ಕಾಗಿ ರಾಯರ ಸೇವೆಯನ್ನು ಮಾಡುವಂತಹ ಸಂದರ್ಭ ಬರ್ತದೆ. ನಿಮ್ಮ ರಾಶಿಯಿಂದ ಪಂಚಮ ಸ್ಥಾನದಲ್ಲಿ ಅರ್ಥಾತ್ ಪಂಚಮ ಸ್ಥಾನಾಧಿಪತಿ ಬುಧ ಮಕ್ಕಳ ವಿಚಾರದಲ್ಲಿ ಅಭಿವೃದ್ಧಿಗಾಗಿ ಶೃಂಗೇರಿ ಶಾರದಾಂಬೆಯ ಪ್ರಾರ್ಥನೆಯನ್ನು ಮಾಡುವುದರಿಂದ ಅನುಕೂಲ ಉಂಟಾಗ್ತದೆ. ವೃಷಭ ರಾಶಿಯವರು ವ್ಯವಹಾರಗಳು ಸರಿಯಾಗಿ ಆಗಬೇಕು ಅನ್ನುವಂತಹ ದೃಷ್ಟಿಯಿಂದ ಆಂಜನೇಯನಿಗೆ ವೀಳ್ಯದ ಎಲೆಯ ಹಾರವನ್ನು ಹಾಕುವುದರಿಂದ ನಿಮ್ಮ ಇಷ್ಟಾರ್ಥ ಸಿದ್ಧಿಸುವಂತಹ ಲಕ್ಷಣ ಇದೆ. ಹಾಗಂತ ಷಷ್ಠಿ ಇವತ್ತು ತಿಥಿ. ಏನಾದರೂ ಬಿಟ್ಟಿಯಾದೀತು, ಕೆಲಸ ಕಾರ್ಯಗಳು ಆಗದೇ ಇರಬಹುದು. ಅದೆಲ್ಲ ದೋಷ ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದು ಇವತ್ತಿನ ದಿವಸ ಜಗದಂಬೆಯ ಅನುಗ್ರಹ ಪಡ್ಕೊಳ್ಳಿ. 6 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಬಿಳಿ ಬಣ್ಣದ ವಸ್ತ್ರಾದಿಗಳನ್ನು ಧರಿಸಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ ವೃಷಭ ರಾಶಿಯವರಿಗೆ. ಈಗ ಮಿಥುನ ರಾಶಿ. ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಬುಧನು ಭಾಗ್ಯ ರಾಶಿಯಲ್ಲಿದ್ದಾನೆ. ಭಾಗ್ಯ ವೃದ್ಧಿಯಾಗುವಂತಹ ಲಕ್ಷಣ. ಕರ್ಮರಾಶಿಯಲ್ಲಿ ಶನಿ ಮಹಾತ್ಮ ಇದ್ದದ್ದರಿಂದ ಕೆಲಸಗಾರರಿಗೆ ಅನುಕೂಲ. ಬೇರೆಯವರ ಕೈ ಕೆಳಗೆ ಕೆಲಸ ಮಾಡತಕ್ಕಂಥವರಿಗೆ ಸ್ವಲ್ಪ ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆಗಳು. ಕೈ ಕೊಡ್ತೀರಿ, ಕೆಲಸಗಾರರು ಕೈ ಕೊಡುವ ಸಾಧ್ಯತೆ. ಅಥವಾ ಕೆಲಸಗಾರರಿಗೆ ಇವತ್ತಿನ ದಿವಸ ಕಷ್ಟದಾಯಕವಾದಂತಹ ಕೆಲಸಗಳು ಉಂಟಾಗುವಂತಹ ಸಾಧ್ಯತೆ. ಮಾಡಲಿಕ್ಕೆ ಆಗದೆ ಹೋದಂತಹ ಕೆಲಸ ಕೊಟ್ಟುಬಿಡೋದು, ಅಥವಾ ಮಾಡಲಿಕ್ಕೆ ಸಾಧ್ಯವೇ ಇಲ್ಲದೆ ಹೋದಷ್ಟು ಕೆಲಸ ಕಾರ್ಯಗಳನ್ನು ಕೊಡುವುದು. ಅವುಗಳಿಂದ ಅವರಿಗೆ ಸ್ವಲ್ಪ ಹಿಂಸೆ ಆಗುವಂತಹ ಸಾಧ್ಯತೆ ಇದೆ. ಧನಾಧಿಪತಿಯಾಗಿರ್ತಕ್ಕಂತಹ ಚಂದ್ರನು ಲಾಭ ಸ್ಥಾನದಲ್ಲಿದ್ದರಿಂದ ಒಳ್ಳೆಯ ಲಾಭ. ಉದ್ಯೋಗದಲ್ಲಿರತಕ್ಕಂತಹ ಹೆಣ್ಣು ಮಕ್ಕಳಿಗೆ ಒಳ್ಳೆಯ ಮಾರ್ಗ. ದೋಷ ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದು ವಿಷ್ಣುವಿನ ಉಪಾಸನೆ, ಲಕ್ಷ್ಮೀನಾರಾಯಣ ಪಾರಾಯಣ.
ಪೂರ್ವ ದಿಕ್ಕಿನಲ್ಲಿ ಅಥವಾ ದಕ್ಷಿಣ ದಿಕ್ಕಿನಲ್ಲಿರತಕ್ಕಂತಹ ವಿಷ್ಣು ದೇವಸ್ಥಾನಕ್ಕೆ ಹೋಗುವುದರಿಂದ, ರಂಗನಾಥನ ಅನುಗ್ರಹವನ್ನು ಪಡೆದುಕೊಳ್ಳುವುದರಿಂದ, ಶ್ರೀರಾಮದೇವರ ಅನುಗ್ರಹವನ್ನು ಪಡೆದುಕೊಳ್ಳುವುದರಿಂದ ಮಿಥುನ ರಾಶಿಯವರಿಗೆ ಶುಭ ಇದೆ. 5 ನಿಮ್ಮ ಸಂಖ್ಯೆ, 5 ಬಳಸಿಕೊಳ್ಳಿ. 5 ದೇವಸ್ಥಾನಕ್ಕೆ ಹೋಗಿ ಬಂದರೂ ಪರವಾಗಿಲ್ಲ. ಪೂರ್ವ ದಿಕ್ಕಿನಲ್ಲಿ ವ್ಯವಹಾರವನ್ನು ಇಟ್ಟುಕೊಳ್ಳುವುದರಿಂದ ನಿಮ್ಮ ಕಷ್ಟ ನಿವಾರಣೆಯಾಗಿ ಸುಖ ಪ್ರಾಪ್ತಿ ಮಿಥುನ ರಾಶಿಯವರಿಗೆ ಇವತ್ತಿನ ದಿವಸದ ಕಾಲಜ್ಞಾನದ. ಈಗ ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ ಮೇಷರಾಶಿಯಲ್ಲಿದ್ದಾನೆ, ಭರಣಿ ನಕ್ಷತ್ರದಲ್ಲಿದ್ದಾನೆ. ನಿಮಗೆ ಗಣಪತಿಯ ಅನುಗ್ರಹ ಬೇಕು. ಗಣಪತಿಯ ಅನುಗ್ರಹವನ್ನು ಪಡೆದುಕೊಳ್ಳುವುದರಿಂದ, ಗಣಪತಿಯ ಪ್ರಾರ್ಥನೆಯನ್ನು ಮಾಡುವುದರಿಂದ ನಿಮ್ಮ ಮುಂಬರುವಂತಹ ಸಂಕಷ್ಟಗಳು ನಿವಾರಣೆಯಾಗ್ತದೆ. ಕರ್ಕಾಟಕ ರಾಶಿಯವರಿಗೆ ವ್ಯಯಸ್ಥಾನದಲ್ಲಿ ಗುರು ಇರುವುದರಿಂದ ವಿವಾಹ ಭಾಗ್ಯಕ್ಕೆ ತೊಂದರೆ. ಇನ್ನೇನು ಆಗ್ತದೆ, ನಿಂತು ಹೋಗ್ತದೆ, ಬರ್ತಾರೆ, ಪ್ರಯೋಜನ ಆಗೋದಿಲ್ಲ. ಕೆಲವರಿಗಂತೂ ಸಾಕಷ್ಟು ಸಂಕಷ್ಟಗಳು ಉಂಟಾಗ್ತದೆ. ನಿಮ್ಮ ರಾಶಿಯಿಂದ ಧನಾಧಿಪತಿಯಾಗಿರ್ತಕ್ಕಂತಹ ಸೂರ್ಯನು 8ನೇ ಭಾವದಲ್ಲಿ ಶತ್ರುವಿನ ಮನೆಯಲ್ಲಿದ್ದಾನೆ. ಧನಸ್ಥಾನವನ್ನು ಹಾಗಂತ ನೋಡ್ತಾ ಇದ್ದಾನೆ. ಆದರೆ ಶತ್ರುವಿನ ಭಾವದಲ್ಲಿದ್ದಾಗ ಶತ್ರುಗಳು ಹುಟ್ಟಿಕೊಳ್ಳುವಂತಹ ಲಕ್ಷಣಗಳು, ಶತ್ರುಗಳಿಂದ ಕೆಲಸ ಕಾರ್ಯಗಳು ಆಗದೇ ಇರುವಂತಹ ಲಕ್ಷಣಗಳು ನಿಮಗೆ ಕೊಕ್ಕೆ ಹಾಕ್ತಾರೆ. ಸ್ವಲ್ಪ ಜಾಗೃತೆಯಾಗಿರಿ ಕರ್ಕಾಟಕ ರಾಶಿಯವರು. ಪರಿಹಾರಕ್ಕೆ ಏನು ಮಾಡ್ಕೊಳ್ಬೇಕು? ಪರಿಹಾರಕ್ಕೆ ಸಾಧ್ಯವಾದರೆ ಚಂಡಿಕಾ ಪಾರಾಯಣ ಮಾಡಿಸ್ಕೊಳ್ಳಿ, ಅಥವಾ ದುರ್ಗಾ ನಮಸ್ಕಾರವನ್ನ, ದೀಪ ನಮಸ್ಕಾರವನ್ನ ಮಾಡಿಸಿಕೊಳ್ಳುವುದರಿಂದ ಕರ್ಕಾಟಕ ರಾಶಿಯವರಿಗೆ ಶುಭ ಕಾಣುವಂತಹ ಲಕ್ಷಣ ಇದೆ. ನಿಮಗೆ ವಿಶೇಷವಾಗಿ 2 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳುವುದರಿಂದ ಕ್ಷೇಮ, ದಕ್ಷಿಣ ಪೂರ್ವದಲ್ಲಿ ವ್ಯವಹಾರವನ್ನು ಮಾಡುವುದರಿಂದ ಕಾರ್ಯಸಿದ್ಧಿ ಕರ್ಕಾಟಕ ರಾಶಿಯವರಿಗೆ. ಈಗ ಸಿಂಹರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ 7ನೇ ಭಾವದಲ್ಲಿ ಸೂರ್ಯ ಇದ್ದಾನೆ. ಸಪ್ತಮಾಧಿಪತಿ ನಿಮ್ಮ ರಾಶಿಗೆ ಬಂದರೆ ಒಳ್ಳೆಯದು. ನಿಮ್ಮ ರಾಶಿಯಾಧಿಪತಿ ಸಪ್ತಮಕ್ಕೆ ಹೋಗಿದ್ದಾನೆ ಅಂದರೆ ತೊಂದರೆಗಳು ಆಗುವಂತಹ ಲಕ್ಷಣಗಳು. ಕೋರ್ಟ್ ಕಚೇರಿ ವ್ಯವಹಾರಗಳು ನಡೆಯುತ್ತದೆ, ಅದರಲ್ಲಿ ಸೋಲು ಕಾಣುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ನಿಮ್ಮ ಪರವಾಗಿ ವ್ಯಾಜ್ಯ ಆಗುವುದಿಲ್ಲ, ವ್ಯಾಜ್ಯದಲ್ಲಿ ಸೋಲು. ಕಾರಣ ನಿಮಗೆ ಅಷ್ಟಮ ಶನಿ ಇದ್ದಾನೆ, ಸಪ್ತಮಾಧಿಪತಿ ಅಷ್ಟಮದಲ್ಲಿ ನಿಂತ್ಕೊಂಡಿದ್ದಾನೆ, ಶನಿ ಮಹಾತ್ಮ. ಆದ್ದರಿಂದಲೇ ವ್ಯಾಜ್ಯದಲ್ಲಿ ಸೋಲು ಉಂಟಾಗುವಂತಹ ಸಾಧ್ಯತೆಗಳು. ಧನಸ್ಥಾನವನ್ನು ನೋಡ್ತಾನೆ, ಹಣಕಾಸಿಗೂ ತೊಂದರೆ ಉಂಟಾಗ್ತದೆ, ಸಾಲ ಹುಟ್ಟುವುದಿಲ್ಲ, ವ್ಯವಹಾರಗಳು ನಡೆಯೋದಿಲ್ಲ, ಮನೆಯಲ್ಲಿ ಒಂದು ರೀತಿಯಾದಂತಹ ಕ್ಷೋಭೆಯ ಲಕ್ಷಣಗಳು. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಶನಿ ಶಾಂತಿ ಮಾಡ್ಕೊಳ್ಳಿ. ಶನಿ ದೇವರಿಗೆ ವಿಶೇಷವಾಗಿ ಶಂಖಪುಷ್ಪದ ಹೂವಿನ ಮಾಲೆಯನ್ನು ಹಾಕಿ, ಆಗ ನಿಮಗಿರತಕ್ಕಂತಹ ಸಂಕಷ್ಟಗಳು ದೂರವಾಗ್ತದೆ. 1 ನಿಮ್ಮ ಸಂಖ್ಯೆ, ಕೆಂಪು ಬಣ್ಣ, ಜೊತೆಯಲ್ಲಿ ಕೆಂಪು ಹಸುಗಳಿಗೆ ಗ್ರಾಸವನ್ನು ನೀಡುವುದರಿಂದ ನಿಮ್ಮ ಕಷ್ಟವನ್ನು ನಿವಾರಿಸಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಸಿಂಹರಾಶಿಯವರು. ಈಗ ಕನ್ಯಾ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಸಪ್ತಮ ಸ್ಥಾನದಲ್ಲಿ ಶನಿ ಮಹಾತ್ಮ ನಿಂತು ನೋಡ್ತಾ ಇದ್ದಾನೆ. ಕ್ರೂರವಾದಂತಹ ದೃಷ್ಟಿ, ಸಪ್ತಮ ದೃಷ್ಟಿ ಇದೆ. ಹೀಗಿರುವಾಗ ಕೆಲಸ ಕಾರ್ಯಗಳಿಗೆಲ್ಲ ಆತಂಕಗಳು. ಮನೆ ಕಟ್ಟಲಿಕ್ಕೆ ಆರಂಭ ಮಾಡ್ತೀರಿ, ಅರ್ಧದಲ್ಲೇ ನಿಂತು ಹೋಗ್ತದೆ. ಅರಮನೆ ಕಟ್ಟಬೇಕು ಅನ್ನುವಂತ ಆಲೋಚನೆ ಮಾಡಿರ್ತೀರಿ, ಅದು ಅರೆಮನೆಯಾಗಿ ನಿಲ್ಲುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಇಂಜಿನಿಯರೇ ಕೈ ಕೊಡಬಹುದು, ಆ ಮನೆಯಲ್ಲಿ ವಾಸ್ತು ದೋಷ ಕಾಣಿಸ್ಬೋದು, ಅದರಿಂದ ನಿಮಗೆ ವ್ಯವಹಾರಗಳಿಗೆ ತೊಂದರೆ ಉಂಟಾಗಬಹುದು. ಅಥವಾ ನೀವು ಯಾವುದೋ ಒಂದು ಮನೆಗೆ ಹೋಗಿರ್ತೀರಿ, ಆ ಮನೆಯಲ್ಲೇ ಏನಾದರೂ ಉಪದ್ರವಾದಿಗಳು, ಕೆಲವರಿಗೆ ಪ್ರೇತ ಬಾಧೆಯ ಲಕ್ಷಣ, ಕೆಲವರಿಗೆ ಏನೋ ಮನೆಯಲ್ಲೆಲ್ಲ ನೆಗೆಟಿವ್ ಮಾಡುವಂತಹ ಕೆಲಸ ಕಾರ್ಯಗಳು, ಅಡ್ಡಿ ಆತಂಕಗಳು. ಹೈನುಗಾರಿಕೆಯಲ್ಲಿ ಮೋಸ ಆಗುವಂತಹ ಸಾಧ್ಯತೆ. ಒಳ್ಳೆ ಹಸು ಅಂತ ತಗೊಂಡು ಬರ್ತೀರಿ ಮನೆಗೆ ಬಂದ್ರೆ ಹಸು ಹಾಲು ಕರೆಯೋದಿಲ್ಲ, ಅದರಿಂದ ತೊಂದರೆ ಕಾಣಿಸುವಂತಹ ಸಾಧ್ಯತೆ. ಪರಿಹಾರಕ್ಕಾಗಿ ಕನ್ಯಾ ರಾಶಿಯವರು ವಿಶೇಷವಾಗಿ ವಿಷ್ಣು ದೇವರ ಉಪಾಸನೆ, ಲಕ್ಷ್ಮೀನಾರಾಯಣದ ಉಪಾಸನೆ ಮಾಡಿಕೊಳ್ಳುವುದರಿಂದ ಕ್ಷೇಮ, ವೆಂಕಟೇಶ್ವರನ ಪ್ರಾರ್ಥನೆಯಿಂದ ಅಭಿವೃದ್ಧಿ. 5 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳುವುದರಿಂದ ಸುಖವಾಗ್ತದೆ. ಹಸಿರು ಬಣ್ಣದ ಬಟ್ಟೆಯನ್ನು ಬೇಕಾದಲ್ಲಿ ಉಪಯೋಗಿಸಿಕೊಂಡಾಗ ಕಷ್ಟ ನಿವಾರಣೆಯಾಗ್ತದೆ ಕನ್ಯಾ ರಾಶಿಯವರಿಗೆ ಇವತ್ತಿನ ಕಾಲಗರ್ಭದಲ್ಲಿ. ಈಗ ತುಲಾರಾಶಿಯವರ ಫಲವನ್ನು ನೋಡುವಾಗ ಮಾನಸಿಕ ಚಿಂತೆ, ವ್ಯವಹಾರದಲ್ಲಿ ಸಾಕಷ್ಟು ತೊಂದರೆಗಳು, ಕೆಲವರಿಗೆ ಆರ್ಥಿಕವಾಗಿ ಮುಗ್ಗಟ್ಟು, ಜ್ಯುವೆಲರಿ ವ್ಯವಹಾರಸ್ಥರಿಗೆ ಸಾಕಷ್ಟು ವ್ಯಾಪಾರ ವ್ಯವಹಾರಗಳು ನಡೆದರೂ ಸಹಿತವಾಗಿ ಅಭಿವೃದ್ಧಿ ಕಾಣಿಸುವುದಿಲ್ಲ. ಕೆಲವರಿಗಂತೂ ಚೋರ ಭಯ ಉಂಟಾಗುವಂತಹ ಸಾಧ್ಯತೆಗಳು. ಪರಿಹಾರಕ್ಕೆ ಅನ್ನಪೂರ್ಣೇಶ್ವರಿ ಆರಾಧನೆ ಅತ್ಯುತ್ತಮ. ಕಾರ್ತಿವೀರ್ಯಾರ್ಜುನ ಯಂತ್ರವನ್ನು ಇಟ್ಟುಕೊಳ್ಳುವುದರಿಂದ ಕ್ಷೇಮ ಉಂಟಾಗ್ತದೆ. 6 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳುವುದರಿಂದ ಅಭ್ಯುದಯ. ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಹಿತಕರವಾಗಿರ್ತದೆ, ಇದನ್ನೆಲ್ಲ ಬಳಸಿಕೊಳ್ಳಿ, ಶುಭವಾಗುತ್ತೆ ತುಲಾರಾಶಿಯವರು. ಈಗ ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಪಂಚಮ ಸ್ಥಾನದಲ್ಲಿ ಶನಿ ಮಹಾತ್ಮ, ಪಂಚಮ ಶನಿಯ ಕಾಟ. ಮಕ್ಕಳಿಗೆ ಬೇರೆಯವರಿಂದ ತೊಂದರೆ ಆಗ್ತದೆ. ಇಲ್ಲ ಸಲ್ಲದ್ದನ್ನ ತಲೆಗೆ ಹಚ್ಚಿಕೊಂಡು ಮಕ್ಕಳು ನಿಮ್ಮ ಮೇಲೆ ಆರೋಪವನ್ನು ಹೊರಿಸುವಂತಹ ಸಾಧ್ಯತೆ. ದೂರದಲ್ಲಿರ್ತಕ್ಕಂತಹ ಮಕ್ಕಳ ಉಪದ್ರವ, ಮಕ್ಕಳಿಗೆ ಕೆಟ್ಟ ಯೋಚನೆಗಳು, ಮಕ್ಕಳು ದಾರಿ ತಪ್ಪುವ ಸಾಧ್ಯತೆ. ವಿದೇಶದಲ್ಲಿರ್ತಕ್ಕಂತಹ ನಿಮ್ಮ ಮಕ್ಕಳಿಂದ ನಿಮಗೆ ಏನಾದರೂ ಆಪತ್ತು. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹದ್ದು ಗುರುಚರಿತ್ರೆಯನ್ನು ಓದಿ, ಅಥವಾ ದತ್ತಾತ್ರೇಯ ದಂಡಕವನ್ನು ಪಠನ ಮಾಡಿ, ಅಥವಾ ಸುಂದರಕಾಂಡ ಪಾರಾಯಣ ಮಾಡ್ಕೊಳ್ಳಿ. 9 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ, ಕೆಂಪು ಬಣ್ಣ ಆಗಿ ಬರ್ತದೆ. ಉತ್ತರ ದಿಕ್ಕಿನಲ್ಲಿ ಅಥವಾ ಪಶ್ಚಿಮ ದಿಕ್ಕಿನಲ್ಲಿ ವ್ಯವಹರಿಸುವುದರಿಂದ ನಿಮ್ಮ ಕಷ್ಟ ನಿವಾರಣೆ. ಈಗ ಧನುರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಗುರು ಸಪ್ತಮದಲ್ಲಿದ್ದು ಪೂರ್ಣದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ, ಕೇಂದ್ರಾಧಿಪತ್ಯ ಯೋಗ. ಆದರೆ 4ನೇ ಮನೆಯಲ್ಲಿ ಶನಿ ಮಹಾತ್ಮ ಇದ್ದಾನೆ.
ಸ್ವಲ್ಪ ಪ್ರಯಾಣದಲ್ಲಿ ತೊಡಕುಂಟಾಗುವಂತಹ ಸಾಧ್ಯತೆ, ಆಲೋಚಿಸಿದಂತಹ ಕೆಲಸ ಕಾರ್ಯಗಳು ಸಕಾಲಕ್ಕೆ ಆಗೋದಿಲ್ಲ. ಜೊತೆಯಲ್ಲಿ ಏನಾದರೂ ಸಣ್ಣ ಪುಟ್ಟ ಗಾಯಗಳು, ಕೆಲವರಿಗೆ ಜ್ವರದ ಬಾಧೆ, ಕೆಲವರಿಗೆ ಮನೆಯಲ್ಲೆಲ್ಲ ನೆಗೆಟಿವ್, ಒಂದು ದಿವಸವೂ ಸರಿಯಾಗಿ ನಿದ್ದೆ ಬರದೇ ಇರುವಂತಹ ಸಾಧ್ಯತೆಗಳು. ದೋಷ ಪರಿಹಾರಕ್ಕೆ ಸುದರ್ಶನ ಜಪ, ಸುದರ್ಶನ ಹೋಮ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮ. ಧನು ರಾಶಿಯವರು 3ರ ಸಂಖ್ಯೆಯನ್ನು ಬಳಸಿಕೊಳ್ಳುವುದರಿಂದ ಅನುಕೂಲ. ಉತ್ತರ ದಿಕ್ಕಿನಲ್ಲಿರ್ತಕ್ಕಂತಹ ರಾಯರ ಮಂದಿರಕ್ಕೆ ಅಥವಾ ವಿಷ್ಣು ದೇವಾಲಯಕ್ಕೆ, ಶ್ರೀರಾಮ ಮಂದಿರಕ್ಕೆ ಅಥವಾ ಲಕ್ಷ್ಮೀ ನರಸಿಂಹನ ಮಂದಿರಕ್ಕೆ ಹೋಗುವುದರಿಂದ ನಿಮ್ಮ ಕಷ್ಟ ನಿವಾರಣೆ ಆಗ್ತದೆ. ಈಗ ಮಕರ ರಾಶಿ. ಮಕರ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಕುಜ ಇದ್ದಾನೆ. ಈ ಸಂದರ್ಭದಲ್ಲಿ ಸಾಕಷ್ಟು ಕಷ್ಟವನ್ನು ಅನುಭವಿಸಿದಿರಿ ಕೆಲವರಿಗಂತೂ ಸಾಕಷ್ಟು ಅನುಕೂಲವಾಯಿತು. ಪ್ರಯಾಣದಲ್ಲಿ ಯಶಸ್ಸನ್ನು ಕಾಣ್ತೀರಿ. ಕೆಲವರಿಗೆ ವಿದೇಶಕ್ಕೆ ಹೋಗುವಂತಹ ಯೋಗ, ವಿಮಾನದಲ್ಲಿ ಪ್ರಯಾಣ ಮಾಡುವಂತಹ ಸಂದರ್ಭ, ಆರೋಗ್ಯದಲ್ಲಿ ಏರುಪೇರುಂಟಾಗುವಂತಹ ಲಕ್ಷಣಗಳು, ಮನಸ್ಸು ದುಗುಡದಿಂದ ತುಂಬಿರುತ್ತದೆ, ಕಹಿ ವಾತಾವರಣ. ದೋಷ ಪರಿಹಾರಕ್ಕಾಗಿ ಮಕರ ರಾಶಿಯವರು ಸುಬ್ರಹ್ಮಣ್ಯೇಶ್ವರನ ಸೇವೆ, ಆಂಜನೇಯನ ಉಪಾಸನೆ ಮಾಡಿಕೊಳ್ಳುವುದರಿಂದ ಕ್ಷೇಮ. ಕಪ್ಪು ಬಣ್ಣದ ವಸ್ತ್ರಗಳು ನಿಮಗೆ ಆಗಿ ಬರ್ತದೆ. ಉತ್ತರ ದಿಕ್ಕಿನ ವ್ಯವಹಾರದಿಂದ ಕಾರ್ಯಸಿದ್ಧಿ ಆಗ್ತದೆ ಮಕರ ರಾಶಿಯವರಿಗೆ ಇವತ್ತಿನ ಕಾಲ ಲಕ್ಷಣದಲ್ಲಿ. ಈಗ ಕುಂಭರಾಶಿಯವರ ಫಲವನ್ನು ನೋಡುವಾಗ ಪಂಚಮ ಸ್ಥಾನದಲ್ಲಿ ಗುರು ನಿಂತು ನೋಡ್ತಾ ಇದ್ದಾನೆ. ದೈವಾನುಕೂಲ ಚೆನ್ನಾಗಿದೆ. ಮಂಗಲ ಕಾರ್ಯವನ್ನು ಮಾಡಿಕೊಳ್ಳುವವರಿಗೆ, ಮಂಗಲ ಕಾರ್ಯದಲ್ಲಿ ಪಾಲ್ಗೊಳ್ಳುವವರಿಗೆ ಅನುಕೂಲ ಇದೆ. ಧನಸ್ಥಾನದಲ್ಲಿ ಶನಿ ಇದ್ದದ್ರಿಂದ ಹಣಕಾಸಿನ ವಿಚಾರದಲ್ಲಿ ಕೊಂಚ ತೊಂದರೆ, ವ್ಯಾವಹಾರಿಕವಾಗಿ ಅಭಿವೃದ್ಧಿಯನ್ನು ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಜೊತೆಯಲ್ಲಿ ಕೋರ್ಟ್ ಕಚೇರಿ ವ್ಯವಹಾರದಲ್ಲಿ ನಿಮಗೆ ಅನುಕೂಲ ಉಂಟಾಗ್ತದೆ. ಬಂಧು ಬಾಂಧವರ ಪ್ರೀತಿ, ನೆಂಟರಿಷ್ಟರ ಆಗಮನ, ಇದರಿಂದ ನಿಮಗೆ ಸಂತೋಷ. ದೋಷ ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ರಾಹು ಶಾಂತಿ ಮಾಡಿಕೊಳ್ಳಿ. ನಾಗದೇವರಿಗೆ ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗುವಂತಹ ಲಕ್ಷಣಗಳು. 8 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಕಪ್ಪು ಬಣ್ಣ, ಬಿಳಿ ಬಣ್ಣ ನಿಮಗೆ ಅನುಕೂಲವನ್ನು ತರ್ತದೆ. ಉತ್ತರ ದಿಕ್ಕಿನ ವ್ಯವಹಾರದಿಂದ ಕ್ಷೇಮವಾಗ್ತದೆ. ಈಗ ಮೀನರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ 4ನೇ ಭಾವದಲ್ಲಿದ್ದಾನೆ. 4 ಚಕ್ರದ ವಾಹನದಲ್ಲಿ ನಿಮಗೆ ಅನುಕೂಲ ಉಂಟಾಗ್ತದೆ. ನಿಮ್ಮ ರಾಶಿಯಲ್ಲೇ ಶನಿ ಮಹಾತ್ಮ ಇದ್ದಾನೆ. ಕೆಲವರಿಗೆ ವಿಷ ಭಯ, ಕೆಲವರಿಗೆ ವಿಷ ಪ್ರಾಣಿಗಳಿಂದ ಭಯ ಉಂಟಾಗುವಂತಹ ಸಾಧ್ಯತೆ. ನಿಮ್ಮ ರಾಶಿಗೆ ಸಪ್ತಮ ಸ್ಥಾನಾಧಿಪತಿಯಂತಹ ಬುಧ ಸುಖಾಧಿಪತಿಯೂ ಆಗಿದ್ದು ಅವನು ವ್ಯಯದಲ್ಲಿದ್ದಾನೆ. ಸಾಕಷ್ಟು ಖರ್ಚು ಮಾಡಬೇಕಂತಹ ಸಂದರ್ಭ. ವೈದ್ಯಕೀಯ ಚಿಕಿತ್ಸೆ, ಆಸ್ಪತ್ರೆಗೆ ಸೇರ್ತೀರಿ, ಸಾಕಷ್ಟು ವೆಚ್ಚವಾಗುವಂತಹ ಲಕ್ಷಣಗಳು. ದೋಷ ಸಾಕಷ್ಟಿದೆ. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಏನು? ವೈದ್ಯೋ ನಾರಾಯಣೋ ಹರಿಹಿ, ನಾರಾಯಣನ ಸೇವೆ ಮಾಡ್ಕೊಳ್ಳಿ. ನಾರಾಯಣ ದೇವಸ್ಥಾನಕ್ಕೆ ಹೋಗೋದ್ರಿಂದ, ನಾರಾಯಣನ ಅನುಗ್ರಹದಿಂದ, ನಾರಾಯಣ ಜಪಾನುಷ್ಠಾನದಿಂದ, ಲಕ್ಷ್ಮೀನಾರಾಯಣ ಸೇವೆಯಿಂದ ನಿಮ್ಮ ಕಷ್ಟಗಳೆಲ್ಲ ದೂರವಾಗ್ತದೆ. ಹಳದಿ ಬಣ್ಣದ ವಸ್ತ್ರ, ಜೊತೆಯಲ್ಲಿ 3 ನಿಮ್ಮ ಸಂಖ್ಯೆ, ಉತ್ತರ ಈಶಾನ್ಯ ಭಾಗದಲ್ಲಿ ವ್ಯವಹಾರ, ದೋಷ ನಿವಾರಣೆ ಮಾಡಿಕೊಳ್ಳಿ, ಶುಭವಾಗುತ್ತೆ. ಮೀನರಾಶಿಯವರು ಇಂದಿನ ದಿವಸ 12 ರಾಶಿಯವರು ನಿಮ್ಮೆಲ್ಲ ಕಷ್ಟ ನಿವಾರಣೆಗಾಗಿ ನೀವು ಹೇಳಬೇಕಾಗಿರ್ತಕ್ಕಂತಹ ಮಂತ್ರ ಶ್ರೀ ಲಕ್ಷ್ಮೀನಾರಾಯಣಾಭ್ಯಾಂ ನಮಃ. ಏನು? ಶ್ರೀ ಲಕ್ಷ್ಮೀನಾರಾಯಣಾಭ್ಯಾಂ ನಮಃ. ಈ ಮಂತ್ರವನ್ನ ಜಪಿಸುವುದರಿಂದ ನಿಮ್ಮ ಕಷ್ಟಗಳು ದೂರವಾಗ್ತದೆ. ಎಷ್ಟು ಸಾಧ್ಯವೋ ಅಷ್ಟು ಮಾಡ್ಕೊಳ್ಳಿ, ಶುಭವಾಗುತ್ತೆ. 12 ರಾಶಿಯವರು ಶುಭವಾಗುತ್ತೆ.